ಪ್ಯಾನ್ ಇಂಡಿಯಾ ಅಬ್ಬರ ಸಿನಿಮಾಗಳ ಮಧ್ಯೆ ಈ ಥರದೊಂದಷ್ಟು ಸಿನಿಮಾಗಳು ಕಮ್ಮಿ ಆಗ್ತಿದೆ. ಸೊ ಎಲ್ಲ ಒಂದು ಕಡೆ ಆಡಿಯನ್ಸ್ ಕಡೆಯಿಂದ ಬಂದಂಥ ರಿಪೋರ್ಟು ನೋಡಿದ್ವಿ, ಬಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಎಷ್ಟು ಖುಷಿ ಇದೆ ಅಂತ ಹೀಗೆ ಖುಷಿ 100% ತುಂಬ ಇದೆ ಸರ್. ಸಿನಿಮಾ ಮಾಡೋಕ್ಕೆ ಬರುತ್ತಾ ಅನಿಸ್ ಅಂದರೆ ನಮ್ಮ ತಾಯಿನಿಗೂ ಬರುತ್ತೆ ಸರ್ ಸಿನಿಮಾ ಮಾಡೋಕ್ಕೆ. ಅಫ್ಕೋರ್ಸ್ ಏನಾಗುತ್ತೆ ಅಂದರೆ ಸಕ್ಸಸ್ ಇದ್ದಲ್ಲೇ ಎಲ್ಲವೂ ಇರುತ್ತೆ. ಸಕ್ಸಸ್ ಇಲ್ದಿರೋ ಟೈಮಲ್ಲಿ ನೋಡಿ ಹಿಂದೆ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ನನ್ನ ಹಿಂದೆ ನನ್ನ ಸಿನಿಮಾ ಮಾತ್ರ ಇದೆ ಅಂತ ಒಂದು ನಂಬಿದ್ದೀನಿ. ನಾನು ಆಗಲೇ ಅಲ್ಲೇ ಒಳಗಡೆ ಹೇಳ್ದಂಗೆ ಜನ ಕೊಡೋ 150 ರೂಪಾಯಿಗೆ ನಾನು ಮೋಸ ಮಾಡಲ್ಲ. ನನ್ನ ಅದೇನಂತಾರೆ ಪ್ಯಾನ್ ಇಂಡಿಯಾ ಹಬ್ಬರದಲ್ಲಿ ಅಲ್ಲಿ ಏನು ಅದು ತಪ್ಪು ಅಂತಲೂ ಅಲ್ಲ ಸರ್. ನಮ್ಮ ಮಾರ್ಕೆಟ್ ಹೆಂಗೆ ಹೋಗುತ್ತೋ ಹಂಗಾಗುತ್ತೆ. ಬಟ್ ಅಲ್ಲಿ ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೋ ಆ ಎಂಟರ್ಟೈನ್ಮೆಂಟು 100% ನಾನು ಕೊಟ್ಟಿದ್ದೀನಿ. 100% ಅದು ರೀಚ್ ಆಗುತ್ತೆ. ಅಂದರೆ ಇವತ್ತಿಂದ ಈ ಶೋ ಇಂದ ಅದು 100% ರೀಚ್ ಆಗುತ್ತೆ ಅಂತ ನಂಬಿದ್ದೀನಿ. ಇಲ್ಲಿಂದ ಆಚೆ ಹೋಗ್ತಾರಲ್ಲ ಜನ, ಇಲ್ಲ ನೀವುಗಳಾಗಿರ್ಬೋದು, ನೀವು ಮಾತಾಡ್ತಿರಲ್ಲ, ನಿಮ್ಗೆ ಇಷ್ಟ ಆಗಿದ್ರೇ ನೀವು ಮಾತಾಡ್ತಿಲ್ಲ, ಅದು ನನ್ನ ಸಿನಿಮಾಗೆ ಸ್ಟ್ರೆಂತ್ ಆಗಿ ಉಳಿಯುತ್ತೆ. ಅದು ನನ್ನ ಸಿನಿಮಾಗೆ ಒಂದು ಏನಂತಾರೆ ಪ್ರಚಾರವಾಗಿ ನನಗೊಂದೊಂದು ಸರಿ ಆಗುತ್ತೆ, ಏನಪ್ಪ ಈಗ ಆನ್ಲೈನ್ ಇದರಲ್ಲಿ ಅಯ್ಯೋ ನಂದು ಕಾಣಿಸ್ತಾ ಇಲ್ವಾ ಅಂತ ಭಯ ಆಗ್ತಿರುತ್ತೆ. ಒಂದು ಸರಿ ಹಿಂದೆ ಹೋಗಿ ಯೋಚನೆ ಮಾಡಿದ್ರೆ ಹೌದಲ್ಲ, ಮುಂಗಾರು ಮಳೆ ದುನಿಯಾ ಎಲ್ಲ ಬಂದಾಗ ಆನ್ಲೈನ್ ಇದ್ದಿಲ್ವಲ್ಲ, ಹೆಂಗೆ ಅವಾಗ ರೀಚ್ ಆಯಿತು, ಇಲ್ಲ ಹೆಂಗೆ ಅದು ವರ್ಕೌಟ್ ಆಯಿತು ಅಂತ ಏನಾದರೂ ಯೋಚನೆ ಮಾಡಿದಾಗ ಓಕೆ ಮೌತ್ ಟಾಕ್ ಅಂದರೆ ಒಬ್ಬ ಆಡಿಯನ್ ನೋಡಿ ಆಚೆ ಹೋದರೆ ಅವ್ನು 100% 10 ಜನಕ್ಕೆ ಹೇಳ್ತಾನೆ. ಮೌತ್ ಟಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಮೌತ್ ಟಾಕ್ನೇ ನಾನು ಬಿಲೀವ್ ಮಾಡಿದ್ದೀನಿ. ನಾನು ಡೈರೆಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಬಟ್ ನಾನು ಎಲ್ಲರೂ ಆಡಿಯನ್ಸ್ ಅಲ್ಲಿ ನೋಡ್ತಿದ್ರೆ ಹಿಂದೆ ಕೂತು ನೋಡ್ದಿರುವಾಗ ರಿಯಾಕ್ಷನ್ ಆಗಿರ್ಬೋದು. ಎಕ್ಸಾಂಪಲ್ ಆ ಟಾಯ್ಲೆಟ್ ಸೀನಲ್ಲಿ ಬಂದಂಥ ಒಂದು ಕಿರ್ಚಾಟ, ಚೀರಾಟ ಆಗಿರ್ಬೋದು. ಓಕೆ ಅಂದರೆ ನಾವು ಅಂದ್ಕೊಂಡಿರ್ತೀವಲ್ಲ ಒಂದೊಂದು ಪಾಯಿಂಟಲ್ಲಿ ಇದು ವರ್ಕೌಟ್ ಆಗುತ್ತೆ ಅಂತ, ಅದು ವರ್ಕೌಟ್ ಆಗಿದೆ. ಮುಂಬರುವ ದಿನಗಳಲ್ಲಿ ಲವ್ OTPಗೆ ಅದಕ್ಕೆ ಸಲ್ಲಬೇಕಾದಂಥ ಎಲ್ಲವೂ ಸಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ.